ಜುಣಕ ಮಾಡಲು ಬೇಕಾಗುವ ಸಾಮಾನುಗಳು: ಒಣಮೆಣಸಿನಕಾಯಿ 4, ಟೊಮೆಟೊ 2, ಸ್ವಲ್ಪ ಕರಿಬೇವು ಅಂದರೆ 1 ಎಸಳು, 1 ಈರುಳ್ಳಿ. ಬೇಕಾದರೆ ಜನ ಜಾಸ್ತಿ ಇದ್ದಲ್ಲಿ ಡಬಲ್ ಮಾಡಬಹುದು. ಈ ಸ್ಪೂನಿನಿಂದ 1 ಕಡಲೆ ಹಿಟ್ಟು, ಹಸೆ ಕಡಲೆ ಹಿಟ್ಟು ಹಾಕಿ ನೀರು ಹಾಕಿ ಕಲಸಿ ಹಾಕಿಕೊಳ್ಳಬೇಕು. ಒಗ್ಗರಣೆಗೆ ಬೇಕಾಗುವ ಸಾಮಾನು: ಸಾಸಿವೆ, ಜೀರಿಗೆ, ಅಲ್ಲ ಹಾಕಿ, ಅಲ್ಲ ತುಂಡುಗಳು ಮಾಡಿ ಹಾಕಬಹುದು. ಹಾಗೆ ಬೇಕಾಗುವುದು 3 ಚಮಚ. ಇದರಲ್ಲಿ ಇರುವ ಇದರಲ್ಲಿ 3 ಚಮಚದಿಂದ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ನಾವು ಈ ಹೆಚ್ಚಿಟ್ಟುಕೊಂಡ ಸಾಮಾನುಗಳನ್ನು ಹಾಕಿ ಹುರಿಯಬೇಕು. ಹುರಿದ ನಂತರ ಕಡಲೆ ಹಿಟ್ಟು ನೀರಿನಲ್ಲಿ ಕಲಿಸಿಕೊಂಡಿರುವುದನ್ನು ಹಾಕಿ ಕುದಿಸಬೇಕು. ಸ್ಟವ್ ಹಚ್ಚಿರುತ್ತೇನೆ, ಕಾದಿದೆ, ಎಣ್ಣೆ ಹಾಕುತ್ತೇನೆ. 3 ಚಮಚ ಎಣ್ಣೆ ಹಾಕಿರುತ್ತೇನೆ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಅಲ್ಲ ಹಾಕುತ್ತೇನೆ. ಕರಿಬೇವು ಹಾಕುತ್ತೇನೆ. ಮೆಣಸಿನಕಾಯಿ ಹಾಕುತ್ತೇನೆ. ಈರುಳ್ಳಿ ಹಾಕುತ್ತಿದ್ದೇನೆ. ಟೊಮೆಟೊ ಹಾಕುತ್ತಿದ್ದೇನೆ. ಇದನ್ನು ಚೆನ್ನಾಗಿ ಹೀಗೆ ಹುರಿಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಹುರಿದ ನಂತರ ಇದು ಬೆಂದಿದ್ದನ್ನು ನಾವು ಸ್ವಲ್ಪ ನೀರು ಹಾಕಿ ಇನ್ನೂ ಚೆನ್ನಾಗಿ ಬೇಯಿಸಬೇಕು. ಈ ರೀತಿ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಹುರಿದಿರುತ್ತೇವೆ, 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸುತ್ತಿದ್ದೇನೆ. ಬೆಂದ ನಂತರ ಈ ಕಡಲೆ ಹಿಟ್ಟಿಗೆ ನೀರು ಹಾಕಿ ಕಲಿಸಿಟ್ಟುಕೊಂಡಿರುತ್ತೇನೆ. ಈ ರೀತಿ ಹಿಟ್ಟು ಕಲಿಸಿಟ್ಟುಕೊಂಡದ್ದನ್ನು ಗಂಟುಗಳಿಲ್ಲದೆ ಕಲಿಸಿಕೊಂಡು ಆ ಬೆಂದ ತರಕಾರಿಯಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಕಲಿಸಿದರೆ ಜುಣಕ ರೆಡಿ. ಇದನ್ನು ಚಪಾತಿ, ಪೂರಿ ತಿನ್ನಬಹುದು. ಅಕ್ಕಿ ರೊಟ್ಟಿಗೂ ಸಹ ತಿನ್ನಬಹುದು. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಅನುಕೂಲ ಆಗುತ್ತದೆ. ಜುಣಕ ರೆಡಿಯಾಗಿರುತ್ತದೆ. ಈ ರೀತಿ ಗಟ್ಟಿಯಾಗಿದ್ದರೆ ಪೂರಿ, ಚಪಾತಿಗೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ.